ಸ್ನೇಹಿತರೆ ನಮಸ್ಕಾರ. ಮದುವೆ ಆಗಿದ್ದರೂ ಕೂಡ ಗಂಡನ ಜೊತೆಗೆ ಒಂದು ದಿನ ಮಲಗಿಲ್ಲ ಅಂತ ಇವರು ಅಣ್ಣ ತಮ್ಮಂದಿರ ಒಂದು ಜಗಳದಿಂದ ಮನೆ ಬಿಟ್ಟು ಬಂದ್ರಂತೆ. ಈಗ ಅಕ್ಕನ ಮಗನ ಜೊತೆಗೆ ಒಂದು ಬೇರೆ ಒಬ್ಬರೇ ಇರುವುದಾಗಿ ಹೇಳಿಕೊಂಡಿದ್ದಾರೆ. ನೋಡಿ 13 ವರ್ಷ ಆಯ್ತಂತೆ ಕೆಲಸಕ್ಕೆ ಸೇರಿ 30,000 ರೂಪಾಯಿ ಸಂಬಳ ಇದೆ ಅಂತೆ. ನೋಡಿ ಇಲ್ಲಿ ತನಕ ಒಂದು ಯಾರ ಜೊತೆಗೇನೋ ಒಂದು ಹೋಗಿಲ್ಲ ಅಂತ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ನೋಡಿ ಇವರ ಒಂದು ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಆದ್ರೆ ಲೈಕ್ ಮಾಡಿ. ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ಮುಂದೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರವನ್ನ ಮಾಡಿಕೊಡ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಳ್ಳಿ. ನೋಡಿ ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಸ್ನೇಹಿತರೆ. 1030 ಸ್ಕ್ವೇರ್ ಫೀಟ್ ನಲ್ಲಿ ಈ ಒಂದು ಮನೆಯನ್ನ ಕಟ್ಟಿಕೊಂಡಿದ್ದಾರೆ. ಅಂದ್ರೆ ಇವರು ತಂದೆಯವರು ಕೊಟ್ಟಂತ ಒಂದು ಜಾಗದಲ್ಲಿ ಈ ಒಂದು ಮನೆಯನ್ನ ಕಟ್ಟಿಕೊಂಡಿದ್ದಾರೆ. ಉತ್ತರಕ್ಕೆ ಮುಖ ಮಾಡಿ 2 ಬೆಡ್ರೂಮ್ ಒಂದು ಬಾತ್ರೂಮ್ ಇರುವಂತಹ ಮನೆಯನ್ನ ಕಟ್ಟಿಕೊಂಡಿದ್ದಾರೆ ಸ್ನೇಹಿತರೆ ಇದು ಮತ್ತು ಇದು ಇವೆರಡು ಬೆಡ್ರೂಮ್ ಅಂತ ತಿಳಿಸಿದ್ದಾರೆ. ಇದು ಬಂದು ಮಾಸ್ಟರ್ ಬೆಡ್ರೂಮ್, ಇದು ಬಂದು ನಾರ್ಮಲ್ ಬೆಡ್ರೂಮ್ ಅಂತ ತಿಳಿಸಿದ್ದಾರೆ. ಇದು ಬಂದು ಬಾತ್ರೂಮ್ ಅಂತ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ನೋಡಿ ಇದು ಬಂದು ಕಿಚನ್ ಸ್ನೇಹಿತರೆ, ಇಲ್ಲಿ ನೀವು ಕೂಡ ನೋಡಬಹುದು. ಇದು ಬಂದು ದೇವರ ಕೋಣೆ, ಇದು ಬಂದು ಡೈನಿಂಗ್ ಹಾಲ್ ಅಂತ ತಿಳಿಸಿದ್ದಾರೆ. ಇದು ಬಂದು ಹಾಲ್ ಅಂತ ಈ ಒಂದು ಮನೆಯ ಬಗ್ಗೆ ನಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ ಇದು ಬಂದು ಇವರ ಒಟ್ಟು ಆಸ್ತಿ ಸ್ನೇಹಿತರೆ. ಓನ್ ಆಗಿ ಒಂದು 2 BHK ಹೌಸ್ ಇದೆ, ಒಂದು ಕಾರ್ ಇದೆ, ಜೊತೆಗೆ ಒಂದು 180 ಗ್ರಾಮ್ ಚಿನ್ನದ ಒಡವೆಗಳನ್ನ ಮಾಡಿಸಿಕೊಂಡಿರುವುದಾಗಿ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ನೋಡಿ ಇವರ ಒಂದು ಬದುಕಿನ ಒಂದು ಸತ್ಯಾಂಶವನ್ನ ಹೇಳಿದ್ದಾರೆ. ನೋಡಿ ಯಾವುದಾದ್ರೂ ಒಂದು ಜಾಬ್ ತೆಗೆದುಕೊಂಡು ಮದುವೆ ಆಗುವ ಒಂದು ನಿರ್ಧಾರವನ್ನ ಮಾಡಿದ್ರಂತೆ ಸ್ನೇಹಿತರೆ. ಆದ್ರೆ ಯಾವುದೇ ಒಂದು ಜಾಬ್ ಇವರಿಗೆ ಸ್ಪಷ್ಟವಾಗಿ ಸಿಗಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನಂತರ ಮನೆಯಲ್ಲಿ ಒಂದು ಸಂಬಂಧ ನೋಡಿ ಮದುವೆ ಮಾಡಿದ್ರಂತೆ. ಆದ್ರೆ ಅವರಿಗೆ ಮೇನ್ ಮ್ಯಾಟರ್ ಇರ್ಲಿಲ್ಲ ಅಂತೆ ಸ್ನೇಹಿತರೆ. ಅದು ಇವರಿಗೆ ಒಂದು ವಾರದ ನಂತರ ಗೊತ್ತಾದ ತಕ್ಷಣ, ಒಂದು ವಾರ ಬಿಟ್ಟು ಗೊತ್ತಾಯ್ತಂತೆ ಸ್ನೇಹಿತರೆ. ಗೊತ್ತಾದ ತಕ್ಷಣ ಇವರ ಅಮ್ಮನ ಮನೆಗೆ ಬಂದ್ರು ಅಂತ ಸ್ನೇಹಿತರೆ. ಆದ್ರೆ ಅಮ್ಮನ ಮನೆಯಲ್ಲಿ ಒಂದು ಮನಸ್ತಾಪ, ಅಣ್ಣ ತಮ್ಮಂದ್ರ ನೋಡಿ ಮನಸ್ತಾಪಗಳು ಹೆಚ್ಚಾತಂತೆ. ಹಾಗಾಗಿ ಮನೆ ಬಿಟ್ಟು ಕೆಲಸಕ್ಕೆ ಸೇರಿ ತಂದೆ ಕೊಟ್ಟಂತ ಒಂದು ಜಾಗದಲ್ಲಿ ಒಂದು ಮನೆಯನ್ನ ಮಾಡಿಕೊಂಡಿರೋದ್ರ ಬಗ್ಗೆ ನಮಗೆ ಒಂದು ಬದುಕಿನ ಒಂದು ಸತ್ಯಾಂಶವನ್ನ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ ಗೆಳೆಯ ಬೇಕು, ಯಾವ ರೀತಿ ಇರ್ಬೇಕಂದ್ರೆ ಪ್ರೀತಿಯಿಂದ ಮತ್ತು ಖುಷಿಯಿಂದ ನೋಡಿಕೊಳ್ಳುವಂತಹ ಗೆಳೆಯ ಆಗಿರ್ಬೇಕಂತೆ ಅವರು. ನೋಡಿ ಇವರಿಗೆ ದಿನಕ್ಕೆ ಒಂದು ಸಲ ಆದ್ರೂ ಹೋಗಿ ಅದು ಕೊಡಲೇಬೇಕಂತೆ. ಅದು ಚೆನ್ನಾಗಿ ಇರಬೇಕು ಅಂತ ತಿಳಿಸಿದ್ದಾರೆ. ಅದು ಏನಂತ ನೀವು ಅವ್ರನ್ನೇ ಕೇಳಬೇಕು ಸ್ನೇಹಿತರೆ. ಓದು ಬರಹ ವ್ಯವಹಾರ ಗೊತ್ತಿರ್ಬೇಕಂತೆ. ಕುಡಿತ ಮತ್ತು ಬೇರೆಯವರ ಒಂದು ಸಹವಾಸ ಅವರಿಗೆ ಇರಬಾರ್ದಂತೆ. ನೀವು ಇದೆಲ್ಲದಕ್ಕೂ ನೀವು ಓಕೆ ಅನ್ನೋದಾದ್ರೆ ಖರ್ಚಿಗೆ ದುಡ್ಡು ಕೊಟ್ಟು ನಾನೇ ಮಾಡ್ಕೊಳ್ತೀನಿ ಅಂತ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ನೋಡಿ ಮಾಹಿತಿ ಹೀಗಿದೆ. ಎಸ್ ಸೌಂದರ್ಯ ಅಂತ, ತಂದೆ ಶರಣಪ್ಪ ಅಂತ, ತಾಯಿ ಶಾಂತ ಅಂತ. ಎಜುಕೇಶನ್ ಡಿಪ್ಲೊಮಾ ಮ್ಯಾನೇಜ್ಮೆಂಟ್ ಆಗಿದೆ ಸ್ನೇಹಿತರೆ. ಇವರ ಹಾಬಿ ಬಂದು ಕಾರ್ ಡ್ರೈವಿಂಗ್ ಮಾಡುವುದು, ಯೋಗ ಮಾಡುವುದು, ಬೆಳಿಗ್ಗೆ ಟೈಮಲ್ಲಿ ಯೋಗ ಮಾಡುವುದು ತುಂಬಾ ಇವರ ಆಸಕ್ತಿ ಇದೆ ಅಂತ ಸ್ನೇಹಿತರೆ. ಅದೇ ಒಂದು ಹಾಬಿ ಅಂತ ನಮಗೆ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಊರು ಬಂದು ರಾಯಚೂರು, ಮನೆ ಕೂಡ ರಾಯಚೂರಿನಲ್ಲಿದೆ. ಕೆಲಸ ಬಂದು ಒಂದು ಕಂಪನಿಯಲ್ಲಿ ಅಸಿಸ್ಟೆಂಟ್ ಆಗಿ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಬೆಂಗಳೂರಿನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಕೆಲಸ ಮಾಡುವುದಾಗಿ ತಿಳಿಸಿದ್ದಾರೆ. ಸಂಬಳ ಬಂದು ಒಂದು 30,000 ರೂಪಾಯಿ ಸಂಬಳ ಇದೆ. 158 ಸೆಂಟಿಮೀಟರ್ ಎತ್ತರ, ತೂಕ ಬಂದು 68, 33ರ ಒಂದು ವಯೋದಲ್ಲಿ ಸ್ನೇಹಿತರೆ, 33ರ ಒಂದು ವಯೋದಲ್ಲಿ ನಡೀತಾ ಇದೆ ಸ್ನೇಹಿತರೆ ಇವರಿಗೆ. ನೋಡಿ ಇವರು ಕೊಟ್ಟಂತಹ ಮಾಹಿತಿ, ಪ್ರೊಫೈಲ್ ಮಾಹಿತಿ ಎಲ್ಲವೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ ಸ್ನೇಹಿತರೆ. ನೆನಪಿರ್ಲಿ, ನಿಮ್ಮ ಒಳ್ಳೆಯ ಅಭಿಪ್ರಾಯಗಳನ್ನ ಮಾತ್ರ ಇವರು ಚೆಕ್ ಮಾಡ್ತಾರೆ. ಒಳ್ಳೊಳ್ಳೆ ಅಭಿಪ್ರಾಯಗಳಿದ್ರೆ ಅವುಗಳನ್ನ ನೋಡ್ಬಿಟ್ಟು ಒಳ್ಳೆಯವರು ಯಾರಿರ್ತಾರೆ ಅವರಿಗೆ ರಿಪ್ಲೈನ ಕೊಟ್ಟು ಸಂಪರ್ಕಿಸುವುದಾಗಿ ತಿಳಿಸಿದ್ದಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಇಲ್ಲಾಂದ್ರೆ ಬೇಡ. ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.